ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಪಾಲಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಸಮೃದ್ಧವಾಗಿ ತರಲಿ ಈ ವರ್ಷ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡೋಣ. ಸ್ನೇಹಿತರೆ, ಎಂದಿನಂತೆ ಇವತ್ತು ಕೂಡ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಈ ಎನರ್ಜಿ ನಿಮ್ಮ ಈಗಿನ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಈಗ ಯಾವ ವಿಚಾರಗಳಿದ್ದಾವೆ, ಯಾವ ಗೊಂದಲಗಳಿದ್ದಾವೆ, ಅದಕ್ಕೆ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು, ಹಾಗೆ ಯಾವ ರೀತಿಯ ಒಂದು ವಿಚಾರಗಳಿಂದ ನೀವು ಹೀಲಿಂಗ್ ಆಗಬೇಕು ಅನ್ನುವ ಒಂದು ವಿಚಾರದ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಬಾಬಾರವರ ಸ್ಮರಣೆಯನ್ನು ಹಾಗೆ ನೀವು ನಂಬಿದ ದೈವಶಕ್ತಿಗಳ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮಗೆ ನಿಮ್ಮೊಳಗಿನ ಮಗು ಅಂದರೆ ಬಾಲ್ಯದ ಭಾವನೆಗಳು, ನೋವು, ಭಯ, ಸಂತೋಷ, ನಿರಾಶೆಗಳು, ಇಂತಹ ಕೆಲವು ವಿಚಾರಗಳು ನಿಮ್ಮ ಒಳಗೆ ಉಳಿದಿದ್ದಾವೆ. ಇಂದು ನಿಮ್ಮ ಜೀವನದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ. ಈಗಿನ ನೋವು ತುಂಬಿದ ಭಾವನೆಗಳಿಗಾಗಿರ್ಬೋದು, ಇಲ್ಲ ಜೀವನಕ್ಕಾಗಿರ್ಬೋದು, ನೀವು ಹಿಂದಿನ ಒಂದು ಅಂದರೆ ನಿಮ್ಮ ಬಾಲ್ಯದ ಒಂದು ಸಿಹಿ ಸಂತೋಷದ ನೆನಪುಗಳನ್ನು, ನಿಮ್ಮನ್ನು ಈ ಸಮಯದಲ್ಲಿ ನೀವು ಕಳೆದ ಕೆಲವು ಬಾಲ್ಯದ ನೆನಪುಗಳು ಕಾಡ್ತಾ ಇದ್ದಾವೆ. ಈಗಿನ ಜೀವನಕ್ಕಿಂತ ಆ ಹಳೆಯ ಜೀವನ, ಆ ಸಣ್ಣವರಿದ್ದಾಗಿನ ಜೀವನ ನಿಮಗೆ ತುಂಬ ಸಂತೋಷ ಕೊಡ್ತದೆ. ಅಂದರೆ ಮನಸ್ಸಿಗೆ ಎಲ್ಲೋ ಒಂದು ರೀತಿಲಿ ಅದು ಸಂತೃಪ್ತಿ ಕೊಡ್ತಾ ಇದೆ. ಆದರೂ ಕೂಡ ಈಗಿನ ಭಯ, ಒಂದು ಒತ್ತಡ, ಈ ಒತ್ತಡದ ಒಂದು ಜೀವನ, ಕೆಲವು ಪರಿಸ್ಥಿತಿಗಳು ಇವೆಲ್ಲವೂ ಹಿಂದಿನ ಒಂದು ಸಂತೋಷ ಹಾಗೆ ಬಾಲ್ಯದ ನೆನಪುಗಳಿಗೆ ಕನ್ವರ್ಟ್ ಆಗಬೇಕು ಅನ್ನೋ ರೀತಿಲಿ ನೀವು ಬಯಸ್ತಾ ಇದ್ದೀರಾ. ಈ ಸಮಯದಲ್ಲಿ ಮದುವೆಗೆ ಮುಂಚೆ ನೀವು ತಗೊಳ್ಳೋದನ್ನು ಮಾತ್ರ ಕಲ್ತಿರ್ತೀರಾ. ಅದು ಪ್ರೀತಿಯಾಗಿರ್ಬೋದು, ಕೆಲವು ವಸ್ತುಗಳನ್ನಾಗಿರ್ಬೋದು, ನಿಮ್ಮ ತಂದೆ ತಾಯಿ ನಿಮಗೆ ಸಮಯಕ್ಕೆ ಕೊಡ್ತಾ ಇರ್ತಾರೆ. ಆದರೆ ಮದುವೆಯ ನಂತರ ತ್ಯಾಗದ ಭಾವ ಬಂದಿರುತ್ತೆ. ಅಂದರೆ ನಿಮ್ಮ ಒಂದು ವಿಚಾರಗಳನ್ನಾಗಿರ್ಬೋದು, ಆಸೆ ಆಕಾಂಕ್ಷೆಗಳನ್ನಾಗಿರ್ಬೋದು ಬಿಟ್ಟು ತ್ಯಾಗ ಮಾಡಿ ನೀವು ನಿಮ್ಮ ಮಕ್ಕಳ ಜೀವನವನ್ನು ರೂಪಿಸ್ಕೊಡ್ಬೇಕಾಗತ್ತೆ. ಇಂಥದ್ದೇ ಸಂದರ್ಭ ನಿಮ್ಮ ಜೀವನದಲ್ಲಿ ಮರುಕಳಿಸಿದೆ. ಹಾಗಂತ ಮದುವೆ ಆಗಬಾರ್ದು ಅನ್ನುವ ಯೋಚನೆ ನೀವು ಮಾಡೋದು ತಪ್ಪು. ಯಾಕಂದರೆ ಇಲ್ಲಿ ಒಂದು ಪಾಠ ನಿಮಗೆ ಸಿಗಬೇಕಾಗಿತ್ತು. ಮುಗ್ಧ ಮನಸ್ಸಿನಲ್ಲಿ ನಿಮಗೆ ಭಗವಂತ ಎಲ್ಲವನ್ನ ಕೊಡ್ತಾರೆ, ಅದ್ರ ಜೊತೆ ಕೆಲವು ಪಾಠಗಳನ್ನು ಕೂಡ ಕಲಿಸ್ತಾರೆ. ಆದರೆ ಮದುವೆ ಆದಮೇಲೆ ಸ್ಯಾಕ್ರಿಫೈಸ್ ಮನೋಭಾವ ನಿಮ್ಮಲ್ಲಿ ತನ್ನಿಂದ ತಾನೇ ಬರುತ್ತೆ. ಇದು ಅಂದರೆ ಸ್ವಲ್ಪ ವ್ಯಕ್ತಿತ್ವ ಪ್ರೌಢಾವಸ್ಥೆಗೆ ಬರುವ ಒಂದು ಜವಾಬ್ದಾರಿ, ಒಂದು ಕರ್ತವ್ಯವನ್ನು ನಿರ್ವಹಿಸುವಂಥ ಸಮಯವಾಗಿರುತ್ತೆ. ಹಿಂದೆ ನೀವು ಸಣ್ಣವರಿದ್ದಾಗ ಬಾಲ್ಯದ ನೆನಪುಗಳು ನಿಮಗೆ ಈ ಸಮಯದಲ್ಲಿ ಮುಂದೆ ಹೋಗಲಿಕ್ಕೆ ಒಂದು ಭರವಸೆ ನೀಡ್ತವೆ. ಕೊರಗಲ್ಲ, ಅದು ಒಂದು ಭರವಸೆ. ಬಾಲ್ಯದಲ್ಲಿ ನಿಮಗೆ ನೋವೇ ಸಿಕ್ಕಿರ್ಬೋದು, ಸಂತೋಷನೇ ಸಿಕ್ಕಿರ್ಬೋದು. ಅವೆರಡೂ ಕೂಡ ಈಗಿನ ನಿಮ್ಮ ವರ್ತಮಾನದ ಜೀವನಕ್ಕೆ ಪ್ರೇರಣೆಯಾಗಿವೆ. ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಮಾದರಿಯಾಗಿ ಬದುಕಲಿಕ್ಕೆ ಅವು ಒಂದು ಒಳ್ಳೆಯ ರೀತಿಯಲ್ಲಿ ಬೆಂಬಲವಾಗಿ ನಿಂತಿವೆ. ನೀವು ಆ ವಿಚಾರಗಳನ್ನು ಯಾವ ರೀತಿ ತಗೊಳ್ತೀರಾ ಅನ್ನೋದ್ರ ಮೇಲೆ ನೀವು ಅದನ್ನು ಇನ್ನೊಬ್ಬರಿಗೆ ಈ ಸಮಯದಲ್ಲಿ ಕೊಡ್ತಾ ಇದ್ದೀರಾ. ಅದರ ಆಧಾರದ ಮೇಲೆಯೇ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ನೀವು ಯಾವ ರೀತಿ ಸ್ಪಂದಿಸಿ ನೀವು ಈಗ ವರ್ತಮಾನದ ಬದುಕಿಗೆ ಕಾಲಿಡ್ತಾ ಇದ್ದೀರಾ, ಅಂದರೆ ನಡ್ಕೊಳ್ತಾ ಇದ್ದೀರಲ್ಲ ಈ ಸಮಯದಲ್ಲಿ, ಅದು ನಿಮ್ಮ ನಾಳೆಯ ಕರ್ಮವನ್ನು ತೀರ್ಮಾನ ಮಾಡಿದೆ. ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಬೇಕು, ಅಂದರೆ ಸಂಚಿತ ಕರ್ಮವನ್ನು ಬಿಡುಗಡೆ ಮಾಡಬೇಕು, ಇಲ್ಲ ಸಂಚಿತ ಕರ್ಮದ ಬ್ಯಾಲೆನ್ಸಲ್ಲಿ ಈ ಕರ್ಮವನ್ನು ಸೇರಿಸಿ ಇಡಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ನಿಮ್ಮ ಬಾಲ್ಯದ ನೆನಪುಗಳು ಸಿಹಿಯಾಗಿದವೋ ಇಲ್ಲ ನೋವಿನಿಂದ ಕೂಡಿದವೋ ಅವುಗಳನ್ನು ಒಪ್ಕೊಳ್ಳಿ. ಅವೆರಡೂ ಕೂಡ ನಿಮಗೆ ಪ್ರೇರಣೆಯಾಗಿದ್ದಾವೆ. ಈ ಸಮಯದಲ್ಲಿ ನೀವು ಯಾರಿಗೆ ಪ್ರೇರಣೆಯಾಗಿದ್ದೀರಲ್ಲ ಅವರಿಗೆ ಆ ವಿಚಾರಗಳು ಒಳಪಡ್ತವೆ. ಅಂದರೆ ಅವರಿಗೆ ನೀವು ಮಾರ್ಗದರ್ಶನವಾಗಿದ್ದೀರಾ ಈ ಸಮಯದಲ್ಲಿ. ಹಾಗಾಗಿ ನೀವು ಯಾವುದನ್ನು ಹಿಡಿದಿಟ್ಕೊಳ್ಬೇಕು, ಯಾವುದನ್ನು ಬಿಟ್ಟು ನೀವು ಕೆಲವೊಂದನ್ನು ಒಪ್ಕೊಂಡು ಮನಸ್ಸಿಗೆ ಕ್ಷಮೆಯನ್ನು ಕೊಟ್ಟು, ಆ ಸಮಯಕ್ಕೆ ಕ್ಷಮೆಯನ್ನು ಕೊಟ್ಟು, ಮತ್ತು ಆ ಒಂದು ಸಂತೋಷದ ವಿಚಾರಕ್ಕೆ ಒಂದು ಮ್ಯಾನಿಫೆಸ್ಟ್ ಮಾಡಿ ಮತ್ತೆ ಶಾಂತಿ ಕೊಡುವ ಪ್ರಕ್ರಿಯೆಯಲ್ಲಿ ಮುಂದುವರಿಯಲೇಬೇಕು ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ದಿನ ಹೇಳಬೇಕು ಅಂದರೆ ನೀವು ತುಂಬ ಹಳೆಯ ನೆನಪುಗಳನ್ನು ಮಾಡ್ಕೊಂಡಿದ್ದೀರಾ. ಹಾಗಾಗಿ ಎನರ್ಜಿ ಬಂದಿದೆ. ನಿಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದ್ದೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲವೂ ಕೂಡ ನಿಮಗೆ ಈ ಸಮಯದಲ್ಲಿ ಬೇಕಾಗತ್ತೆ. ಕೆಲವೊಂದು ಸಾರಿ ನೀವು ತಪ್ಪು ನಿರ್ಧಾರ ತಗೊಂಡಾಗೆ ಆಗಿರ್ಬೋದು, ಒಳ್ಳೆಯ ನಿರ್ಧಾರ ತಗೊಂಡು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದಾಗೆ ಆಗಿರ್ಬೋದು. ಎರಡೂ ಕೂಡ ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಕಾಡ್ತಾನೆ ಹೋಗ್ತವೆ. ಒಳ್ಳೆಯ ರೂಪದಲ್ಲಾಗಿರ್ಬೋದು, ಹಾಗೆ ಕೆಟ್ಟ ರೂಪದಲ್ಲೇ ಆಗಿರ್ಬೋದು. ಅಂದರೆ ನೀವು ಒಳ್ಳೆಯ ಮಾಡಿರೋ ವಿಚಾರ ನಿಮಗೆಲ್ಲೋ ಒಂದು ರೀತಿಲಿ ಭರವಸೆ ಕೊಡುತ್ತೆ. ನಿಮ್ಮ ಬಗ್ಗೆ ನೀವು ಒಂದು ಪ್ರೌಡ್ ಫೀಲ್ ಮಾಡ್ಕೊಳ್ತೀರಾ. ಅದೇ ನೀವು ತಪ್ಪು ನಿರ್ಧಾರ ತಗೊಂಡು ಯಾರಿಗೋ ಏನಾದರೂ ಒಂದು ರೀತಿಲಿ ಕೆಟ್ಟದನ್ನು ಬಯಸಿದರೆ ಅದೆಲ್ಲೋ ಒಂದು ರೀತಿಲಿ ನಿಮ್ಮೊಳಗೆ ಗಿಲ್ಟ್ ಫೀಲ್ ಮಾಡಿ ನಾನು ಹಾಗೆ ಮಾಡಬಾರ್ದಿತ್ತು, ಮಾಡಿಬಿಟ್ನಲ್ಲ ಅನ್ನೋ ರೀತಿಲಿ ಒಂದು ಸಣ್ಣ ಭಾವನಾತ್ಮಕವಾಗಿ ಸ್ಪಂದನೆ ಕೊಡುತ್ತೆ. ಅಲ್ಲಿಗೆ ಇಲ್ಲಿ ಎರಡೂ ನಿಮಗೆ ಮುಖ್ಯನೇ. ಆ ಸಂತೋಷ ನಿಮ್ಮನ್ನು ಸರಾಗವಾಗಿ ಮುಂದೆ ಕರ್ಕೊಂಡು ಹೋಗುತ್ತೆ. ಎಲ್ಲೋ ಒಂದು ರೀತಿಲಿ ಒಳ ಮನಸ್ಸು ಮೆಲುಧ್ವನಿಯಲ್ಲಿ ಹೇಳುತ್ತೆ, ನಾನು ಇಂತಹ ಕೆಲಸಗಳನ್ನು ಇನ್ನೂ ಮಾಡಬೇಕು ಅನ್ನೋ ರೀತಿಲಿ. ಅದೇ
ತಪ್ಪು ನಿರ್ಧಾರದ ಒಂದು ಪರಿಚಯ ಏನು ಮಾಡಿಸುತ್ತೆ ಅಂದರೆ ನಾನು ಇನ್ನೆಂದಿಗೂ ಅಂಥ ಕೆಲಸಗಳನ್ನು ಮಾಡಬಾರ್ದು ಅನ್ನೋ ರೀತಿಲಿ ಎರಡೂ ಕೂಡ ನಿಮಗೆ ಈ ಸಮಯದಲ್ಲಿ ಪಾಠವೇ ಆಗಿದೆ. ಹಾಗಾಗಿ ನಿಮ್ಮ ಬಾಲ್ಯದ ನೋವು ನಿಮ್ಮ ಆತ್ಮದ ಪಾಠವಾಗಿತ್ತು. ಅದನ್ನು ಬಿಡುವಾಗ ನಿಮ್ಮ ಶಕ್ತಿ ಹೆಚ್ಚಾಗಿದೆ. ಅಂದರೆ ಆ ಒಂದು ನೋವನ್ನು, ಆ ತಪ್ಪನ್ನು ಬಿಟ್ಟು ಕ್ಷಮಿಸಿ ನೀವು ಮುಂದೆ ಹೋಗಿದ್ದೀರಾ. ಅದು ನಿಮ್ಮ ಶಕ್ತಿಯನ್ನು, ನಿಮ್ಮ ಭರವಸೆಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ನೀವು ಬೇರೆಯದೇ ರೀತಿಯಲ್ಲಿ ಅಂದರೆ ವಿಭಿನ್ನವಾದ ರೀತಿಯಲ್ಲಿ ನೀವು ನಿಮ್ಮ ಶಕ್ತಿಯನ್ನು ಗುರುತಿಸಿಕೊಂಡದ್ದಾಗಿದೆ. ಈಗ ನೀವು ನಿಮ್ಮೊಳಗಿನ ಮಗುವಿನ ಪ್ರೀತಿ ನೀಡಬೇಕಾದ ಸಮಯ ಬಂದಿದೆ. ಅಂದರೆ ನಿಮ್ಮೊಳಗೆ ಒಂದು ಮಗುವಿನಂಥ ಮುಗ್ಧ ಮನಸ್ಸಿದೆ, ಅದು ಪ್ರೀತಿಯಿಂದ ಕೂಡಿದೆ. ಆ ಪ್ರೀತಿಯನ್ನು, ದಯೆಯನ್ನು, ಕರುಣೆಯನ್ನು, ಪ್ರೇಮವನ್ನು, ಸೇವೆಯನ್ನು ನೀವೀಗ ಹೊರ ಜಗತ್ತಿಗೆ ಅಂದರೆ ಅದಕ್ಕೆ ಅರ್ಹರು ಯಾರಾಗಿದ್ದಾರೋ ಅದಕ್ಕೆ ಕೊಡುವ ಸಮಯ ಬಂದಿದೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಇದರಿಂದ ಏನಾಗತ್ತಪ್ಪ ಅಂದರೆ ಸೋಲ್ ಜರ್ನಿ ಅಂದರೆ ನಿಮ್ಮ ಆತ್ಮಯಾನ, ನಿಮ್ಮ ಆತ್ಮದ ಮಟ್ಟದಲ್ಲಿ ನೀವು ಬೆಳವಣಿಗೆ ಆಗ್ತೀರಾ. ಅಂದರೆ ನಿಮ್ಮ ಆತ್ಮದ ಒಳ ಮನಸ್ಸಿನ ಮಾತುಗಳು ನಿಮಗೆ ಅರ್ಥವಾಗ್ತಾ ಹೋಗ್ತವೆ. ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡ್ತವೆ. ಹಾಗೆ ನೀವು ಹಳೆಯ ಕಾರ್ಮಿಕ ಬಂಧನಗಳಿಂದ ಮುಕ್ತಗೊಂಡು ನಿಜವಾದ ನಿಮ್ಮನ್ನು ನೀವು ಕಂಡುಕೊಳ್ತೀರಾ. ಇದರಿಂದ ಏನಾಗುತ್ತೆ, ನಿಮ್ಮನ್ನು ಗೌರವಿಸ್ತೀರಾ, ನಿಮ್ಮನ್ನು ಪ್ರೀತಿಸ್ತೀರಾ. ನನ್ನ ಉದ್ದೇಶ ಅಂದರೆ ನನ್ನ ಆತ್ಮದ ಉದ್ದೇಶ ಸೋಲು ಒಪ್ಕೊಳ್ಳೋಕ್ಕಲ್ಲ, ದುರ್ಬಲತೆಗೆ ಜಾರೋಕ್ಕಲ್ಲ, ಸಮಸ್ಯೆಗಳನ್ನು ಎದುರಿಸಿ ಏನಾದರೂ ಸಾಧನೆ ಮಾಡಲಿಕ್ಕೆ. ಅಂದರೆ ಸಮಸ್ಯೆಗಳು ಬಂದಿದ್ದಾವೆ ಅಂದರೆ ಅದು ನನಗೆ ಒಂದು ಕರ್ಮದ ಪಾಠ, ಹಿಂದಿನ ಪ್ರಾರಬ್ಧ ಕರ್ಮ ಅಂದರೆ ಸಂಚಿತ ಕರ್ಮದ ಒಂದು ಭಾಗವನ್ನು ಕಳ್ಕೊಳ್ಳೋಕ್ಕೆ ನನ್ನ ಆತ್ಮದ ಉದ್ದೇಶ ಇಲ್ಲಿ ಒಂದು ಈ ಜನ್ಮವನ್ನು ಪಡ್ಕೊಂಡಿದೆ ಅಂಥೇಳಿ ವಾಸ್ತವ ಒಂದು ಶಕ್ತಿ ನಿಮಗೆ ಅರ್ಥ ಆಗುತ್ತೆ. ಅದರ ಪ್ರಕಾರ ಕೆಲವು ಕರ್ಮಗಳನ್ನು, ಕಾರ್ಮಿಕ ಬಂಧನಗಳನ್ನು ನೀವು ಕಳ್ಕೊಳ್ತೀರಾ. ಹಾಗೆ ಮತ್ತೆ ಒಳ್ಳೆಯದನ್ನು ಅದಕ್ಕೆ ಕೊಡ್ತಾ ಹೋಗ್ತೀರಾ. ಇದರಿಂದ ನಿಮ್ಮ ಜೀವನ ಸರಾಗವಾಗಿ, ಆರೋಗ್ಯಯುತವಾಗಿ ಮುಂದೆ ಹೋಗುತ್ತೆ. ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳುತ್ತೆ ತನ್ನಿಂದ ತಾನೇ. ಅಷ್ಟೊಂದು ಶಕ್ತಿವಂತರು ನೀವು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ ವಿತ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಸ್ವಲ್ಪ ಶೀತ ಆಗಿರೋದ್ರಿಂದ ಧ್ವನಿ ಹಿಡಿದು ಹೇಳಬೇಕಾಗ್ತಾ ಇದೆ. ಅದರಿಂದ ಏನಾದರೂ ತೊಂದರೆ ಆದರೆ ಕ್ಷಮಿಸ್ಬಿಡಿ. ಹಾಗಾಗಿ ಬಾಲ್ಯದ ನೋವುಗಳು ಇಲ್ಲ ಒಂದು ಸಂತೋಷದ ವಿಚಾರಗಳು ನಿಮಗೆ ಪದೇ ಪದೇ ನೆನಪಿಗೆ ಬರ್ತಾ ಇದ್ದಾವೆ ಅಂದರೆ ಆ ಬಾಲ್ಯದ ಚಿತ್ರಣವನ್ನು ಮನಸ್ಸಿನಲ್ಲಿ ನೋಡಿ ಕಲ್ಪನೆಯ ಮೂಲಕ ನಂತರ ಅಂದರೆ ನೆನಪು ಮಾಡ್ಕೊಳ್ಳಿ. ನಂತರ ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನೀನು ಒಂಟಿಯಲ್ಲ ಅನ್ನೋ ರೀತಿಲಿ ಅದಕ್ಕೆ ಹೇಳಿ. ಅದು ಸಂತೋಷವನ್ನೇ ಆಗಿರ್ಬೋದು, ದುಃಖವನ್ನೇ ಆಗಿರ್ಬೋದು, ಆ ಬಾಲ್ಯ ನೋಡಿರ್ಬೋದು. ಆದರೆ ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನೋ ರೀತಿಲಿ ನಿಮಗೆ ನೀವೇ ಧೈರ್ಯವನ್ನು ತುಂಬಿಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಹಿಂದಿನ ಸಂಘರ್ಷದ ಹೋರಾಟ ಆಗಿರ್ಬೋದು, ಕೆಲವು ಬದಲಾವಣೆಗಳಾಗಿರ್ಬೋದು, ಅನವಶ್ಯಕ ಕೆಲವು ಸಮಸ್ಯೆಗಳಾಗಿರ್ಬೋದು, ಕೆಲವು ಜನರ ಒಂದು ವಿಚಾರದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರವಾಗಿರ್ಬೋದು, ಇವೆಲ್ಲವೂ ದೈವಿಕ ರಕ್ಷಣೆ, ಆಶೀರ್ವಾದ, ಮೃದು ಶಕ್ತಿಯನ್ನು ನಿಮ್ಮೊಳಗೆ ಉಂಟು ಮಾಡಿದೆ. ಒಳಗಿನ ಬುದ್ಧಿ ಸತ್ಯವನ್ನು ಕಾಣುವ ದೃಷ್ಟಿಯನ್ನು ಹೊಂದಿದ್ದೀರಾ. ಆತ್ಮಬಲ, ಪುನರುತ್ಥಾನ, ಹೊಸ ದಾರಿ ಕಂಡುಕೊಳ್ತಾ ಇದ್ದೀರಾ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದ ಪುಸ್ತಕದಲ್ಲಿ 5 ಕೆಟ್ಟ ಅಧ್ಯಾಯಗಳು ಇದ್ದರೂ ಕೂಡ ಒಳ್ಳೆಯ ಅಧ್ಯಾಯಗಳ ಆಸೆ ನಿಮಗೆ ಇನ್ನೂ ಹುಟ್ಟುತ್ತಾ ಇದೆ. ಅಂದರೆ ಕೆಲವು ಅಧ್ಯಾಯಗಳು ಅಂದರೆ ಜೀವನದ ಹಿಂದಿನ ದಿನಗಳು ಕೆಲವು ಪಾಠಗಳನ್ನು ಕಲಿಸಿದ್ದಾವೆ. ಅವು ಕೆಟ್ಟ ಅಧ್ಯಾಯಗಳಾಗಿ ನಿಮ್ಮ ನೆನಪಲ್ಲಿ ಉಳಿದಿದ್ದಾವೆ. ಆದರೆ ಆ ಅಧ್ಯಾಯಗಳು ನಿಮಗೆ ಹೊಸ ಭರವಸೆಯನ್ನು ತರ್ತಾ ಇದ್ದಾವೆ, ಎಲ್ಲೊಂದು ರೀತಿಯಲ್ಲಿ ಬ್ಲಾಕೇಜ್ಗಳನ್ನು ಕೂಡ ಮೂಡಿಸ್ತಾ ಇದ್ದಾವೆ. ಹಾಗಾಗಿ ಅವುಗಳಿಗೆ ಒಂದು ಕ್ಷಮೆಯನ್ನು ಕೊಟ್ಟು ಆ ಅಧ್ಯಾಯಗಳನ್ನು ಅಂತ್ಯಗೊಳಿಸಿ ಹೊಸ ಅಧ್ಯಾಯ ಪ್ರಾರಂಭವಾಗಿದ್ದರೆ ನಿಮ್ಮ ಆಸೆ ಏನಿದೆಯೋ ಅದನ್ನು ಅದರಲ್ಲಿ ಕರ್ಮದ ಮೂಲಕ ಬರಿತಾ ಹೋಗಿ. ಇದು ಅಂತ್ಯ ಅಲ್ಲ, ಇದು ಮಧ್ಯದ ಪುಟ ಮಾತ್ರ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ನೀವು ಅನುಭವಿಸಿದ ನೋವುಗಳಾಗಿರ್ಬೋದು, ಕೆಲವು ವಂಚನೆಗಳಾಗಿರ್ಬೋದು ನಿಮಗೆ ಪಾಠ ಕಲಿಸಿವೆ, ನಿಮ್ಮ ಆತ್ಮವನ್ನು ಬಲಪಡಿಸಿವೆ, ನಿಮ್ಮ ದಾರಿಯನ್ನು ಸ್ಪಷ್ಟಗೊಳಿಸಿವೆ, ಹಾಗೆ ಸ್ವಚ್ಛಗೊಳಿಸಿವೆ. ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಆಲ್ ಈಸ್ ವೆಲ್ ಈಗ ನಿಮಗೆ ಕಾಣದಿದ್ದರೂ ಸೋಲ್ ಗೈಡೆನ್ಸ್ ಯಾವ ರೀತಿ ಬರ್ತಾ ಇದೆ ಅಂದರೆ ನಿಮ್ಮ ಜೀವನದ ಕತೆ ಇನ್ನೂ ಬರೆಯಲ್ಪಡ್ತಾ ಇದೆ. ಹಳೆಯ ಅಧ್ಯಾಯಗಳನ್ನು ಮುಚ್ಚುವ ಧೈರ್ಯ ನಿಮಗಿದೆ. ಮುಂದಿನ ಅಧ್ಯಾಯದಲ್ಲಿ ಶಾಂತಿ, ಸ್ಥಿರತೆ, ಆಸೆ ಇದೆ. ಅಂದರೆ ಇದರ ಅರ್ಥ ಏನು ಗೊತ್ತಾ, ಇಲ್ಲಿಗೆ ಮುಗೀತು ಅಂದರೆ ನಿಮಗೇನೋ ಒಂದು ಮೋಸ ಆಗಿದೆ, ಇಲ್ಲ ಒಂದು ವ್ಯಾಪಾರದಲ್ಲಿ ನಷ್ಟವಾಗಿದೆ, ಇಲ್ಲ ವಯಸ್ಸಾಗಿದೆ, ಇಲ್ಲ ಏನೇನೋ ಕಾರಣ ಕೊಟ್ಕೊಂಡು ಮುಗೀತು ಬಿಡು, ಇನ್ನೇನು ಸಾಧನೆ ನನ್ನಿಂದ ಆಗೋದಿಲ್ಲ, ಇಷ್ಟೇ ನನ್ನ ಹಣೆ ಬರ, ಇದೇ ನನ್ನ ದುರ್ಬಲತೆ, ಇದೇ ನನ್ನ ಜೀವನ ಅನ್ನೋ ರೀತಿಲಿ ನೀವು ನಿಮ್ಮನ್ನು ಒಂದು ಬ್ಲಾಕೇಜ್ಗಳಿಗೆ ತಳ್ಕೊಂಡಿದ್ದೀರಾ. ಆದರೆ ಇದು ನಿಮ್ಮ ಜೀವನ ಅಲ್ಲ. ದಿನನಿತ್ಯದ ನಿಮ್ಮ ಕರ್ಮ, ನಿಮ್ಮ ಯೋಜನೆ, ನಿಮ್ಮ ಮ್ಯಾನಿಫೆಸ್ಟ್, ಅಫರ್ಮೇಷನ್ ನಿಮ್ಮ ಕಥೆಯನ್ನು ಬರಿತಾ ಇದೆ. ಹಾಗಾಗಿ ದಿನನಿತ್ಯದ ಒಂದು ವಾಸ್ತವ ಬದುಕನ್ನು ನೆನಪು ಮಾಡಿಕೊಂಡು ಅದರ ಆಧಾರದ ಮೇಲೆ ನಿಮ್ಮ ದಿನನಿತ್ಯದ ಕರ್ಮ ಹೇಗೆ ಇರಬೇಕು ಅಂತ ಹೇಳಿ ನೀವು ಅಂದ್ಕೊಳ್ತಿರೋ ಅದು ನಾಳೆಯ ಅಂದರೆ ನಿಮ್ಮ ಮುಂದಿನ ಅಧ್ಯಾಯವನ್ನು ಬರೆಯುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನಿರಾಶರಾಗಬೇಡಿ, ಇದು ಅಂತ್ಯ ಅಲ್ಲ, ಇದು ಮಧ್ಯದ ಒಂದು ಸಮಯದಲ್ಲಿ ನೀವಿದ್ದೀರಾ. ಅಲ್ಲಿಗೆ ಏನಪ್ಪ ಅಂದರೆ ನಂಬರ್ ಅನ್ನೋದು ಜಸ್ಟ್ ಒಂದು ನಂಬರ್ ಅಷ್ಟೇ. ನೀವು ಯಾವಾಗ ಯಾವ ಸಮಯದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು.
ಒಂದು ಒಳ್ಳೆಯ ಕರ್ಮದ ಯೋಜನೆಯ ಪ್ರಕಾರ ನಿಮ್ಮ ಪ್ರತಿ ಕ್ಷಣದ ಒಂದು ಪ್ರಯತ್ನ ಆಗಿರ್ಬೋದು, ಒಂದು ಒಳ್ಳೆಯ ಉದ್ದೇಶದ ಯೋಜನೆ ಆಗಿರ್ಬೋದು, ಅದು ಅದರ ಮುಂದಿನ ಕ್ಷಣವನ್ನು ಬಲಪಡಿಸ್ತಾ ಇದೆ. ಅಂದರೆ ನಿಮಗೆ ಯಾವ ಕ್ಷಣದಲ್ಲಾದರೂ ನಿಮ್ಮ ಒಂದು ಕರ್ಮದ ಫಲ ಸಿಗುತ್ತೆ. ಅದರ ಮೇಲೆ ನಂಬಿಕೆ ಇಡಿ, ಫೋಕಸ್ ಮಾಡಿ, ಅಫರ್ಮೇಷನ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ಆಧ್ಯಾತ್ಮಿಕ ಪಯಣದಲ್ಲಿ ಸಾಗ್ತಾ ಇದ್ದೀರಾ, ಗುರುವಿನ ಶರಣದಲ್ಲಿದ್ದೀರಾ, ಖಂಡಿತ ಇದು ಒಂದು ಯಾವುದೋ ಜನ್ಮದ ಪುಣ್ಯದ ಫಲ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ವಿಚಾರ ರೆಸೊನೆಂಟ್ ಆಗ್ತದೆ. ಯಾಕಂದರೆ ಈ ದಾರಿ ಎಲ್ಲರನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಆಧ್ಯಾತ್ಮಿಕ ದಾರಿ ಯಾರಿಗೂ ಕೂಡ ಕೆಲವರಿಗೆ ಅರ್ಥನೂ ಆಗೋದಿಲ್ಲ. ಯಾಕಂದರೆ ಇದು ಸ್ವಲ್ಪ ಕ್ಲಿಷ್ಟ, ಆದರೆ ಒಳಗೆ ಬಂದರೆ ಗೊತ್ತಾಗುತ್ತೆ ಇದು ಸರಳ ಅಂಥೇಳಿ. ಈಗ ನಿಮಗೆ ಅನಿಸ್ಬಿಟ್ಟಿದೆ ಇದು ತುಂಬ ಸರಳ, ಹಾಗೆ ತುಂಬ ಯೋಗ್ಯ, ಹಾಗೆ ನಮಗೆ ಏನಾದರೂ ನಾವು ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಅರ್ಹರಾಗಿಸುವ ಒಂದು ಬಲ ಈ ಒಂದು ಆಧ್ಯಾತ್ಮಿಕ ಪಯಣಕ್ಕಿದೆ ಅನ್ನೋ ರೀತಿಯಲ್ಲಿ ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಇಲ್ಲಿ ನಿಮಗೆ ಬದಲಾವಣೆಗಳು ಖಂಡಿತ ಸಿಗ್ತವೆ. ಅದ್ರ ಜೊತೆಗೆ ಕೆಲವು ಪರೀಕ್ಷೆಗಳು ಕೂಡ ಎದುರಾಗೇ ಆಗ್ತವೆ. ಯಾಕಂದರೆ ಈ ಪಯಣ ಅಂಥದ್ದೇ. ತಪ್ಪು ದಾರಿಯಲ್ಲಿ ನಡೆಯಬೇಕಾದ್ರೆ ನಿಮಗೆ ಯಾವುದೇ ರೀತಿ ಪರೀಕ್ಷೆಗಳು ಎದುರಾಗೋದಿಲ್ಲ. ಹಾಗಾಗಿ ತಪ್ಪುಗಳ ಮೇಲೆ ಅನ್ನೋ ಹಾಗೆ ತಪ್ಪುಗಳು ನಡೆದು ಹೋಗ್ತವೆ. ಆದರೆ ನೀವೊಂದು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಅಲ್ಲಿ ನಿಮ್ಮ ಯೋಜನೆ ಪ್ರಕಾರ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ, ಸ್ಥಿರವಾದದ್ದನ್ನೇ ಕೇಳ್ತಾ ಇದ್ದೀರಾ ಅಂದರೆ ಅಲ್ಲಿ ಕೆಲವೊಂದು ಪರೀಕ್ಷೆಗಳು ಎದುರಾಗ್ತವೆ. ಅವುಗಳಿಗೆ ಎದುರೋದು ಬೇಡ. ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಅವರ ಧ್ಯಾನ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅವರ ಹೆಸರಲ್ಲಿ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡೆರಡು ದೀಪಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ತಾ ಬನ್ನಿ. ಇಲ್ಲ ಸಂಜೆ ಸಮಯ, ಇಲ್ಲ ಮಲಗೋದಕ್ಕಿಂತ ಮೊದಲು ಆ ದೀಪಗಳನ್ನು ಬೆಳಗಿಸಿ ಅವುಗಳ ಬೆಳಕಿನಲ್ಲಿ 10 ನಿಮಿಷ ಧ್ಯಾನ ಮಾಡಿ ಬಾಬಾರವರದ್ದು. ಹಾಗೆ ಮ್ಯಾನಿಫೆಸ್ಟ್ ಮಾಡಿ ವಾಸ್ತವವಾಗಿ, ಅಂದರೆ ನಿಮ್ಗೆ ಏನು ಬೇಕೋ ಅದು ಆಗ್ತಾ ಇದೆ, ಬಾಬಾರವರ ಆಶೀರ್ವಾದದಿಂದ ಆಗಿದೆ ಅನ್ನೋ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ರಿ. ಆ ವಿಚಾರಗಳು ಕೈಗೂಡ್ತಾ ಹೋಗ್ತವೆ. ಗುರುವಿನ ಶರಣದಲ್ಲಿ ನೀವು ದೃಢವಾದ ನಂಬಿಕೆ ಇಟ್ಟು ಶರಣಾಗಿರೋದ್ರಿಂದ ನಿಮ್ಮಿಂದ ಒಳ್ಳೆಯ ಯೋಜನೆಗಳು ಹೊರ ಬರ್ತಾ ಇದ್ದಾವೆ. ಅಂದರೆ ಒಳ್ಳೆಯ ಉದ್ದೇಶಗಳನ್ನು ಹೊಂದುತ್ತಾ ಇದ್ದೀರಾ. ನಿಮ್ಮಲ್ಲಾಗಿರುವ ಈ ಬದಲಾವಣೆ ನಿಮ್ಮನ್ನು ಕಾಪಾಡ್ತಾ ಇದೆ. ಯಾಕಂದರೆ ಇದು ಒಂದು ಎನರ್ಜಿ ಆಗಿದೆ. ಪ್ರತಿಯೊಂದು ಇಲ್ಲಿ ಎನರ್ಜಿನೇ. ನೀವು ನಕಾರಾತ್ಮಕವಾಗಿ ಯೋಚಿಸಿದರೂ ಅದು ಒಂದು ಎನರ್ಜಿಯಾಗಿ ನಿಮ್ಮನ್ನು ಹಿಂಬಾಲಿಸುತ್ತೆ. ಸಕಾರಾತ್ಮಕವಾಗಿ ಯೋಚಿಸಿದರೂ ಅದು ಒಂದು ಎನರ್ಜಿಯಾಗಿ ನಿಮ್ಮನ್ನು ಹಿಂಬಾಲಿಸುತ್ತೆ. ಅಲ್ಲಿಗೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನೀವು ಏನು ಒಂದು ಒಳ್ಳೆಯದನ್ನು ಯೋಚಿಸ್ತಾ ಇದ್ದೀರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಆ ಎನರ್ಜಿ ನಿಮ್ಮನ್ನು ಕಾಪಾಡ್ತಾ ಇದೆ, ಸರಿಯಾದ ನಿರ್ಧಾರಕ್ಕೆ ದಾರಿ ತೋರಿಸ್ತಾ ಇದೆ, ಹಾಗೆ ನಿಮ್ಮೊಳಗಿನ ಶಕ್ತಿಯನ್ನು ಎಬ್ಬಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ಜೀವನದ ಕತೆ ಸುರಕ್ಷಿತ ಕೈಗಳಲ್ಲಿ ಇವೆ, ಅಂದರೆ ಬಾಬಾರವರ ಕೈಗಳಲ್ಲಿವೆ. ಅವುಗಳಿಂದ ನೀವು ಯಾವತ್ತಿಗೂ ಹೊರಗೆ ಬರಬೇಡಿ. ಯಾಕಂದರೆ ಕೆಲವೊಂದು ಸಂದೇಹಗಳಾಗಿರ್ಬೋದು, ಇಲ್ಲ ಕರ್ಮದ ಹೊಡೆತ ನಿಮಗೆ ಕೊಡಲೇಬೇಕು ಅನ್ನುವ ಒಂದು ಕರ್ಮದ ಪೆಟ್ಟಿ ಏನಿರುತ್ತಲ್ಲ, ಆ ಸಮಯದಲ್ಲಿ ನಿಮ್ಮನ್ನು ಕಂಗಡಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ನಿಮ್ಮನ್ನು ಚಂಚಲತೆಗೆ ಜಾರಿಸಿ ಅಲ್ಲಿಂದ ಹೊರಗೆ ಬರಬೇಕು, ಅಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸಂದೇಹಪಟ್ಟು ಆ ಗುರುವಿನ ಶರಣದಿಂದ ನೀವು ಹೊರಗೆ ಬರಬೇಕು. ಆಗ ನಾನು ನನ್ನ ಕರ್ಮವನ್ನು ನೇರವಾಗಿ ಅವರ ಮೇಲೆ ಹಾಕ್ಬೋದು ಅನ್ನೋ ರೀತಿಯಲ್ಲಿ, ಅಂದರೆ ಅದು ಸಂಚಿತ ಕರ್ಮದ ಬ್ಯಾಲೆನ್ಸ್. ಏನು ಅನುಭವಿಸ್ಬೇಕೋ ಅದು ಅನುಭವಿಸಲೇಬೇಕು, ಅದನ್ನು ತಡೀಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಬಾಬಾ ಏನು ಮಾಡ್ತಾರೆ ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಿಮ್ಮನ್ನು ಅರ್ಹರಾಗಿಸ್ತಾರೆ. ಅಂದರೆ ಆ ಕರ್ಮ ನಿಮಗೆ ಪೆಟ್ಟು ಕೊಡುತ್ತೆ, ಅದು ನಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ಅದು ಯಾವ ಸಮಯದಲ್ಲಿ ನಮಗೆ ಪೆಟ್ಟು ಕೊಡುತ್ತೆ ನಿಮಗೆ ಗೊತ್ತಿರೋದಿಲ್ಲ. ಆದರೆ ಬಾಬಾರವರಿಗೆ ಗೊತ್ತಿರುತ್ತೆ. ಯಾಕಂದರೆ ನೀವೀಗ ದೃಢವಾದ ನಂಬಿಕೆ ಇಟ್ಟು ಅವರ ಶರಣದಲ್ಲಿದ್ದೀರಲ್ವ. ಹಾಗಾಗಿ ಮುಂಜಾಗೃತವಾಗಿ ನೀವು ಅವರ ಶರಣದಲ್ಲಿ ಹೋದ ಮರುಕ್ಷಣವೇ ಅವರು ನಿಮ್ಮನ್ನು, ನಿಮ್ಮ ಮುಂದಿನ ಭವಿಷ್ಯದ ಒಂದು ರೂಪುರೇಷೆಗಳನ್ನು ನೋಡಿ ನಿಮ್ಮನ್ನು ಈಗಿನಿಂದಲೇ ಬದಲಾಯಿಸಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಆ ಕರ್ಮದ ಪೆಟ್ಟು ಯಾವಾಗ ಸಿಗಬೇಕು, ಯಾವ ಸಮಯಕ್ಕೆ ಸಿಗಬೇಕು ಅಂತೇಳಿ ನಿಗದಿತವಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ. ಆದರೆ ಆ ಸಮಯದವರೆಗೂ ಅಲ್ಲಿಗೆ ಹೋಗಿ ನೀವು ಅದನ್ನು ಅನುಭವಿಸ್ಬೇಕು ಅಂದಾಗ ಇಲ್ಲಿ ಹಿಂದೆಯೇ ನಿಮಗೆ, ಈಗ ನೀವು ಯಾವುದೋ ಒಂದು ಜನ್ಮದ ಪುಣ್ಯದ ಪ್ರಕಾರ ಈವಾಗಲೇ ನೀವು ಬಾಬಾರವರ ಶರಣದಲ್ಲಿರೋದ್ರಿಂದ ಏನಾಗಿದೆ ಅಂದರೆ ಅವರು ಆ ಪೆಟ್ಟನ್ನು ನಿಮಗೆ ಸ್ವಲ್ಪ, ಅಂದರೆ ಈಗ ಕುತ್ತಿಗೆನೇ ತೆಗಿಬೇಕು, ಆದರೆ ಅಲ್ಲಿ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಉಳುಕಾಗೋ ಹಾಗಾಗಿ ಅದನ್ನು ಸರಿಪಡಿಸ್ಬೇಕು. ಆ ರೀತಿಯಲ್ಲಿ ಕರ್ಮಕ್ಕೆ ನಾನು ಪೆಟ್ಟು ಕೊಟ್ಟೆ ಅನ್ನೋ ರೀತಿಲೂ ಆಗಿರಬೇಕು. ಗುರುವಿಗೆ ನಾನು ನನ್ನ ಶಿಷ್ಯನನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಸಿ ಅವನ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನಾನು ಅವನಿಗೆ ಸಹಾಯ ಮಾಡಿದೆ ಅನ್ನೋ ರೀತಿಯಲ್ಲಿ ನನ್ನ ಶಿಷ್ಯನನ್ನು ನಾನು ರಕ್ಷಿಸಿದೆ. ಅಂದರೆ ಹರ ಮುನಿದರು ಗುರು ಮುನಿಯ ಅಂತಾರಲ್ಲ, ಅದು ಇದಕ್ಕೆ. ಅಂದರೆ ಹರ ಒಮ್ಮೊಮ್ಮೆ ಮುನಿಸ್ಕೊಂಡು, ನಾವು ಮಾಡಿದ ಪಾಪ ಕೃತ್ಯಗಳಿಗೆ ಮುನಿಸ್ಕೊಂಡು ನಮಗೆ ತಕ್ಷಣ ಶಿಕ್ಷೆ ಕೊಟ್ಬಿಡ್ತಾರೆ. ಆದರೆ ಗುರುವು ಹಾಗಲ್ಲ. ನಾವು ಎಂಥದ್ದೇ ತಪ್ಪು ಮಾಡಿ ಅವ್ರ ಎದುರಿಗೆ ಪಶ್ಚಾತ್ತಾಪ ಪಟ್ಟು ನಿಂತರೆ ಆ ಕರ್ಮದ ಭಾರವನ್ನು ಅವರು ಭರಿಸ್ತಾರೆ, ಅದರ ಪ್ರಮಾಣವನ್ನು ತಗ್ಗಿಸ್ತಾರೆ. ಅಂತಹ ದಯಾಮಯ, ಅಂಥ ಕರುಣಾಮಯ, ಪ್ರೇಮಮಯಿ ಸಾಯಿಯಾಗಿದ್ದಾರೆ. ಯಾಕಂದರೆ ಅವರ 11 ವಚನಗಳಲ್ಲಿ, ಭರವಸೆಗಳಲ್ಲಿ ಇದು ಒಂದು ಭರವಸೆ ಆಗಿದೆ. ಎಂಥದ್ದೇ ಪಾಪ ಮಾಡಿರೋ ಆ ಪಾಪದ ಭಾರವನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾದರೆ ಖಂಡಿತ ಅದರ ಭಾರವನ್ನು ನಾನು ಭರಿಸ್ತೀನಿ, ಆ ಭಾರವನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ದಾರಿಯನ್ನೂ ಕೂಡ ನಾನು ತೋರಿಸ್ತೀನಿ ಅನ್ನೋ ರೀತಿಲಿ ಹೇಳಿದ್ದಾರೆ. ಅದರ ಪ್ರಕಾರ ನೀವು ಅವರ ಶರಣದಲ್ಲಿದ್ದೀರ. ಯಾವುದಕ್ಕೂ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ನೀವು
ಎಷ್ಟು ಒಳ್ಳೆಯ ಉದ್ದೇಶಗಳೊಂದಿಗೆ ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯ ಒಂದು ಮನುಷ್ಯತ್ವ, ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಿರೋ ಗುರುವಿನ ಉಪದೇಶಗಳಂತೆ ಅಷ್ಟೇ ನಿಮ್ಮ ಜೀವನ ಸುರಕ್ಷಿತ. ಯಾರು ಕೂಡ, ಯಾವ ಶಕ್ತಿ ಕೂಡ ನಿಮ್ಮನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮತ್ತೊಮ್ಮೆ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ. ನಿಧಾನವಾಗಿ ಸಾಕ್ತಾ ಇದ್ರೂ ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ನಿಮ್ಮ ಕತೆ ಸುಂದರ ಅಂತ್ಯದತ್ತ ಸಾಕ್ತಾ ಇದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಈಗಿನ ಎನರ್ಜಿಯ ಪ್ರಕಾರ ನೀವು ಅವರಲ್ಲೇ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಒಂದು ವಿಚಾರದಲ್ಲಿ. ಆ ವಿಚಾರ ತುಂಬ ಒಳ್ಳೆಯ ರೀತಿಲಿ ಪರಿವರ್ತನೆ ತಗೊಳುತ್ತೆ, ಪರಿಹಾರ ಕೂಡ ಆಗುತ್ತೆ. ಅದರಿಂದ ನಿಮಗೆಲ್ಲೋ ಒಂದು ರೀತಿಲಿ ತೃಪ್ತಿ, ಅಂದರೆ ಅದು ಏನಾಗ್ಬಿಡುತ್ತೋ ಅನ್ನೋ ರೀತಿಲಿ ನೀವು ಆತಂಕಗೊಂಡಿದ್ರಿ. ಆದರೆ ಅದು ಅಸಂಭವ ಅನ್ನೋದಕ್ಕಿಂತ ಸಂಭವ ಅನ್ನೋ ರೀತಿಲಿ ಸರಳವಾಗಿ ನಿಮಗೆ ಖುಷಿ ಕೊಡುವ ರೀತಿಲಿ ಬದಲಾವಣೆಯನ್ನು ತಂದುಕೊಡುತ್ತೆ. ವೈಯಕ್ತಿಕ ವಿಚಾರದಲ್ಲೇ ಆಗಿರ್ಬೋದು, ಬೇರೆ ಯಾರತ್ತೋ ಒಂದು ವಿಚಾರದಲ್ಲೇ ಆಗಿರ್ಬೋದು, ನೀವು ಏನೇ ಒಂದು ಗೊಂದಲ ಇದ್ದರೂ ಆ ಗೊಂದಲಗಳನ್ನು ಗುರುವಿನ ಪಾದಗಳಲ್ಲಿ ಇಟ್ಟಾಗ ಅಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ. ಅಂದರೆ ನಾನೇ ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ನಿಮ್ಮ ಶರಣದಲ್ಲಿಟ್ಟಿದ್ದೀನಿ ಬಾಬಾ, ನೀವು ಅದನ್ನು ಯಾವ ರೀತಿ ಪರಿವರ್ತನೆ ಮಾಡ್ಕೊಡ್ತೀರೋ ಅದರ ಆಧಾರದ ಮೇಲೆ ನಾನು ನಿರ್ಧಾರ ತೊಗೊಳ್ತೀನಿ, ಮುಂದೆ ಹೋಗ್ತೀನಿ, ನನಗೇನು ತಿಳಿತಿಲ್ಲ ಅನ್ನೋ ರೀತಿಲಿ ನೀವು ಸಮರ್ಪಣೆ ಆಗಿದ್ದೀರಲ್ಲ, ಅದು ಖಂಡಿತ ನಿಮ್ಮೊಳಗಿನ ಮುಗ್ಧತೆಯನ್ನು ತೋರಿಸ್ತಾ ಇದೆ. ಹಾಗಾಗಿ ಈ ಬ್ಲಾಕೇಜ್ಗಳು ರಿಮೂವ್ ಆಗ್ತಾ ಇದ್ದಾವೆ, ಹೀಲಿಂಗ್ ಕೂಡ ಆಗ್ತಾ ಇದೆ. ಖಂಡಿತ ನಿಮಗೆ ಒಂದು ಸ್ಪಷ್ಟವಾದ ತಿರುವು ಸಿಗುತ್ತೆ, ಹಾಗೆ ಅರ್ಥಗರ್ಭಿತವಾದ ಮುಂದಿನ ದಾರಿ ಕೂಡ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಲಿ ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ ಈ ಸಮಯದ ಎನರ್ಜಿಯ ಪ್ರಕಾರ. ಹಾಗೆ ನೀವು ಬಯಸ್ತಾ ಇರುವ ಒಂದು ಸಮೃದ್ಧಿ ನಿಮಗೆ ತುಂಬ ಬೇಗನೆ ಬರುತ್ತೆ. ಅದು ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಮದುವೆ ಇಲ್ಲ ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗನೆ ಒಂದು ಶುಭ ಕಾರ್ಯ ನಡೆಯುತ್ತೆ ಅನ್ನೋ ರೀತಿಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬಹಳಷ್ಟು ಜಪ, ಪ್ರಾರ್ಥನೆ, ಸಾಧನೆ ಮಾಡಿದ ಆತ್ಮಗಳೂ ಕೂಡ ಸುಖದ ಮಾರ್ಗವನ್ನು ಸುಲಭವಾಗಿ ಪಡೆಯಲಾಗೋದಿಲ್ಲ. ಅಂಥದ್ರಲ್ಲಿ ಕೆಲವೊಂದು ಸಾರಿ ತಪ್ಪುಗಳಾಗಿರ್ತವೆ, ಕೆಲವೊಂದು ಸಾರಿ ನೋವು ಕೊಟ್ಟಿರ್ತೀವಿ, ಇಲ್ಲಾಂದರೆ ಆ ನೋವು ಸಿಕ್ಕಿದೆ, ಇಂಥವರಿಂದನೇ ಸಿಕ್ಕಿದೆ, ಅದಕ್ಕೆ ನಾನು ಏನು ಮಾಡಬೇಕು, ದ್ವೇಷಿಸ್ಬೇಕಾ ಅನ್ನೋ ರೀತಿಲಿ ನಿಮ್ಮ ಮನಸ್ಸಲ್ಲೇ ಒಂದು ವಿಚಾರಗಳನ್ನು ಅಂದರೆ ಇಟ್ಕೊಂಡಿರ್ತೀರಲ್ಲ, ಆ ಒಂದು ಹಾಕಿದ ಬ್ಲಾಕೇಜ್ಗಳು ಕಾಣಿಸ್ತಾ ಇದ್ದಾವೆ ಕೆಲವರ ಎನರ್ಜಿ ಪ್ರಕಾರ. ಹಾಗಾಗಿ ಹೊಸದೊಂದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹೊಸ ತಿರುವು ಕೂಡ ನಿಮಗೆ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ, ಅಸ್ಪಷ್ಟವಾಗಿದೆ. ಏನು ಮಾಡಬೇಕು ಅಂತಲೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಕೆಲವು ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಇದ್ದಾವೆ, ಅವುಗಳನ್ನು ಬಿಟ್ಟುಬಿಡಿ, ನಂತರವೇ ನಿಮಗೆ ಹೊಸ ವಿಚಾರಗಳ ಪರಿವರ್ತನೆ ಸಿಗೋದು. ಹೆಚ್ಚು ನೋವು ಅನುಭವಿಸಿದ ಆತ್ಮಗಳು ಮಹಾನ್ ಆತ್ಮಗಳಾಗ್ತವೆ. ದುಃಖವು ಶಿಕ್ಷೆ ಅಲ್ಲ, ಅದು ಪರಿವರ್ತನೆಯ ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನೀವು ಅನುಭವಿಸಿದ ನೋವುಗಳಾಗಿರ್ಬೋದು, ಸಂಘರ್ಷ ಆಗಿರ್ಬೋದು, ಹೋರಾಟ ಆಗಿರ್ಬೋದು, ಸಂಕಷ್ಟಗಳಾಗಿರ್ಬೋದು, ಯಾವುದು ಕೂಡ ವ್ಯರ್ಥ ಆಗಿಲ್ಲ. ಪ್ರತಿಯೊಂದು ಕಣ್ಣೀರು ಆತ್ಮದ ಶಕ್ತಿಯನ್ನು ಹೆಚ್ಚಿಸಿದೆ, ನಿಮ್ಮ ಬದಲಾವಣೆಗೆ ಕಾರಣವಾಗಿದೆ, ನಿಮ್ಮನ್ನು ಎಲ್ಲೋ ಒಂದು ರೀತಿಲಿ ಗಟ್ಟಿಗೊಳಿಸಿವೆ, ಮುಂದೆ ಹೋಗಲಿಕ್ಕೆ ದಾರಿಯನ್ನು ತೆರೆದುಕೊಟ್ಟಿವೆ ಅನ್ನೋ ರೀತಿಲಿ ಕಾಣಿಸ್ತಿದೆ. ನೋವು ಹೆಚ್ಚಾದಷ್ಟು ಆತ್ಮ ಹೆಚ್ಚು ವಿಕಾಸವಾಗುತ್ತೆ, ನಿಮ್ಮ ಜೀವನ ಕೂಡ ವಿಕಸಿತವಾಗುತ್ತೆ. ಹೇಗೆ ಅಂದರೆ ನೀವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕಾದ್ರೆ, ಇಲ್ಲ ಏನಾದರೂ ತರಕಾರಿ ಹೆಚ್ಚಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಸಣ್ಣದಾಗೆ ಕೈ ಸುಟ್ಕೊಳ್ತೀರಾ, ಇಲ್ಲ ಕೈ ಹೆಚ್ಕೊಳ್ತೀರಾ. ಆ ಸಮಯದಲ್ಲಿ ಏನೂ ಆಗೋದಿಲ್ಲ ಬಿಡು ಅನ್ನೋ ರೀತಿಲಿ ಆತ್ಮವಿಶ್ವಾಸದಿಂದ ಇರ್ತೀರ. ಅದು ಅದೇ ರೀತಿ ಕೆಲಸಗಳ ದಿನನಿತ್ಯ ಒಂದು ವಿಚಾರದ ಜೊತೆ ಅದು ಮರೆತು ಹೋಗುತ್ತೆ, ಅದು ಕೂಡ ಕ್ಯೂರ್ ಆಗುತ್ತೆ. ಯಾಕಂದರೆ ಅದ್ರ ಬಗ್ಗೆ ನೀವು ಹೆಚ್ಚು ಮಹತ್ವ ಕೊಡ್ತಾ ಇಲ್ಲ, ಆ ವಿಚಾರವನ್ನು ಬಿಟ್ಬಿಡ್ತಾ ಇದ್ದೀರಾ. ಅದೇ ಯಾವುದೋ ಒಂದು ತುಂಬ ನೋವು ಕೊಟ್ಟ ವಿಚಾರವನ್ನು ಪದೇ ಪದೇ ಕೆದಕ್ತಾ ಇದ್ದೀರಾ, ಅಂದರೆ ಆ ಗಾಯ ಒಣಗ್ಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಅದು ಹಸಿಯಾಗೇ ಇದೆ. ಅದನ್ನು ಎಲ್ಲಿವರೆಗೂ ಬಿಡೋದಿಲ್ಲ ಅಲ್ಲಿವರೆಗೂ ನಿಮಗೆ ಸ್ಪಷ್ಟವಾದ ಒಂದು ದಾರಿ ಗೋಚಾರ ಆಗೋದಿಲ್ಲ. ಅಂದರೆ ಕೆಲವೊಂದು ವಿಚಾರಗಳನ್ನು ಬಿಟ್ಟಾಗಲೇ ಹೊಸದೊಂದು ದಾರಿ ತೆರೆದುಕೊಳ್ಳುತ್ತೆ. ಇಂಥ ಕಷ್ಟ, ಇಂಥ ನೋವು, ಇಂಥ ಸಮಸ್ಯೆಗಳು ನಿಮಗೆ ಹೆಚ್ಚಾದಷ್ಟು ನೀವೆಲ್ಲೋ ಒಂದು ರೀತಿಲಿ ಹೊಸ ದಾರಿಯನ್ನು ಹುಡುಕ್ತೀರಾ. ಏನಾದರೂ ಮಾಡಿ ಇವುಗಳಿಂದ ಹೊರಗೆ ಬರಬೇಕು, ಇಲ್ಲ ಅಲ್ಲೊಂದು ತಿರುವು ತಗೊಳ್ಬೇಕು, ಇಲ್ಲ ಆ ಕಷ್ಟಕ್ಕೆ ಆ ನೋವಿಗೆ ಗುರಿ ಆದವರಿಂದ ಹೊರಗೆ ಬರಬೇಕು, ಇಲ್ಲ ಅವ್ರಿಗೆ ಏನಾದರೂ ಕಲಿಸ್ಬೇಕು, ಇಲ್ಲ ನಾನೇನಾದರೂ ಒಂದು ಮೌನದ ಹೋರಾಟ ಮಾಡಿ ಪರಿವರ್ತನೆ ತಗೊಳ್ಬೇಕು ಅನ್ನೋ ರೀತಿಲಿ ಹೊಸ ಹೊಸ ವಿಚಾರಗಳನ್ನು ಆವಿಷ್ಕಾರಗಳ ಮೂಲಕ ನೀವು ಹುಟ್ಟು ಹಾಕ್ತೀರಾ. ಅಂದರೆ ನಿಮ್ಮ ಆತ್ಮದ ಸೋಲ್, ಅಂದರೆ ನಿಮ್ಮ ಆತ್ಮ ಏನು ಉದ್ದೇಶ ಇಟ್ಕೊಂಡು ಬಂದಿತ್ತಲ್ಲ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಲಿ ಕಷ್ಟ, ದುಃಖ, ಅವಮಾನ, ಹಿಂಸೆಗಳು ಕೂಡ ಕೆಲವೊಂದು ಸಾರಿ ಪ್ರೇರಣೆ ಕೊಡಲಿಕ್ಕೆ ಬಂದಿರ್ತವೆ. ಕೆಲವೊಂದು ಸಾರಿ ಕರ್ಮಗಳ ರೂಪದಲ್ಲಿ, ಕೆಲವೊಂದು ಸಾರಿ ಪ್ರೇರಣೆಯ ರೂಪದಲ್ಲಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಕೆಲವೊಂದು ನೋವು ಕೊಟ್ಟ ಜನರನ್ನಾಗಿರ್ಬೋದು, ಮೋಸಗೊಳಿಸಿದ ಜನರನ್ನಾಗಿರ್ಬೋದು, ಹಾಗೆ ಕೆಲವು ವಿಚಾರಗಳನ್ನು ಇಗ್ನೋರ್ ಮಾಡಬೇಕು. ಯಾಕಂದರೆ ಅವುಗಳನ್ನು ಇಟ್ಕೊಂಡಷ್ಟು ನೀವು ಬ್ಲಾಕೇಜ್ಗಳಿಗೆ ಒಳಪಡ್ತೀರಾ. ಅದರಿಂದ ಹೊರಗೆ ಬರಲಾಗದೇ ಇದ್ದರೆ ನೀವು ಹೊಸತನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಕ್ಷಮೆ ಕೊಟ್ಟು ಬಿಟ್ಬಿಡ್ಬೇಕು, ಇಗ್ನೋರ್ ಮಾಡಬೇಕು, ಮುಂದೆ ಹೋಗ್ತಾನೆ ಹೋಗಬೇಕು. ಹೊಸದೊಂದು ದಾರಿ, ಹೊಸದೊಂದು ತಿರುವು ಸಿಗ್ತಾನೆ ಹೋಗುತ್ತೆ. ಯಾಕಂದರೆ ಇದು ಅಂತ್ಯ ಅಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಹೊಸ ಆರಂಭ ಆಗಬೇಕು ಅಂದರೆ ಅದರ ಹಿಂದಿನ ಅಂತ್ಯ ಎಲ್ಲೋ ಒಂದು ರೀತಿಯಲ್ಲಿ ನೋವು ಕೊಟ್ಟಿರುತ್ತೆ. ಆಗಲೇ ನೀವು ಹೊಸ ಪ್ರಾರಂಭವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಜೀವನದಲ್ಲಿ ಕರ್ಮ ಶುದ್ಧೀಕರಣ ಮಾಡ್ತಾ ಇದ್ದೀರಾ,
ಪೂರ್ವ ಜನ್ಮದ ಭಾರವನ್ನು ಬಿಡ್ತಾ ಇದ್ದೀರಾ. ನಿಮ್ಮ ಆತ್ಮವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ. ಇದು ಅಂತ್ಯವಲ್ಲ, ಇದು ಆತ್ಮದ ಏರಿಕೆ. ಹಾಗಾಗಿ ಬಾಬಾ ಇಲ್ಲಿ ನಿಮಗೆ ಒಂದು ಹೀಲಿಂಗ್ ಮಂತ್ರ ಕೂಡ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ನನ್ನ ನೋವು ನನ್ನ ಆತ್ಮವನ್ನು ಬಲಪಡಿಸ್ತಾ ಇದೆ, ನನ್ನ ಸಾಧನೆ ವ್ಯರ್ಥ ಆಗಿಲ್ಲ, ನಾನು ಉನ್ನತ ಆತ್ಮಯಾನದ ದಾರಿಯಲ್ಲಿ ಸಾಗ್ತಾ ಇದ್ದೀನಿ, ನನ್ನ ಆಸೆ ಆಕಾಂಕ್ಷೆಗಳು ಎಲ್ಲವೂ ಈಡೇರಿದವೆ ಅನ್ನೋ ರೀತಿಯಲ್ಲಿ ನೀವು ಅಫರ್ಮೇಷನ್ ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ಖಂಡಿತ ನೀವು ಯಾವುದನ್ನು ಅನುಭವಕ್ಕೆ ತಗೊಂಡು ದೃಢ ವಿಶ್ವಾಸದಿಂದ ಅನುಭವಿಸ್ತಿರೋ, ಅದು ಫೀಲ್ ಮಾಡ್ತಿರೋ, ಅದು ಖಂಡಿತ ಈ ಬ್ರಹ್ಮಾಂಡ, ನೀವು ನಂಬಿದ ದೈವಶಕ್ತಿಗಳು ಆ ಕೃತಜ್ಞತಾ ಭಾವಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರತಿಸ್ಪಂದಿಸಿ ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಂದರೆ ಸತ್ಯವಾಗುವಂತೆ ಮಾಡ್ತವೆ. ಬಗ್ಗೆ ಯಾವ ರೀತಿ ಒಂದು ವಿಚಾರ ರೆಸನೆಂಟ್ ಆಗ್ತಾ ಇದೆ ಅಂದರೆ, ನಿಮ್ಮ ಪ್ರೀತಿ ನಿಮಗೆ ಸಿಗ್ತದ, ಅದು ಜೊತೆಯಾಗಿ ಮುಂದುವರಿತದ. ಅಂದರೆ ನಿಮ್ಮ ಪ್ರೀತಿಯಲ್ಲಿ ಗೊಂದಲ ಇದೆ, ಅಡೆತಡೆ ಇದೆ. ಅದು ಯಾರಿಂದನೂ ಆಗಿರ್ಬೋದು, ಇಲ್ಲ ಕೆಲವೊಂದು ವಿಚಾರಗಳಿಂದ ಆಗಿರ್ಬೋದು. ಒಬ್ಬರ ಬಗ್ಗೆ ಭಾವನೆ ಇದ್ದರೂ ಕೂಡ ಇಬ್ಬರ ನಡುವೆ ಸ್ಪಷ್ಟತೆ ಕಡಿಮೆ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಿದೆ. ಮುಂದೆ ಜೊತೆ ಆಗುವ ಸಾಧ್ಯತೆ ಇದೆ, ಆದರೆ ಇಬ್ಬರೂ ಬದಲಾವಣೆ ಮಾಡಿಕೊಳ್ಬೇಕು. ಹಳೆಯ ನೋವು ಅನುಮಾನ ಬಿಡಬೇಕು, ಸ್ಪಷ್ಟವಾಗಿ ಕುಳಿತು ಮಾತಾಡಬೇಕು. ಇಲ್ಲ ನಿಮ್ಮ ಕುಟುಂಬದವರ ಜೊತೆ ಆಗಿರ್ಬೋದು, ಅನುಮಾನಗಳನ್ನು ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಇಲ್ಲ ನಿಮ್ಮಿಬ್ಬರಲ್ಲಿ ಏನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯಲ್ಲ, ಅದ್ರ ಬಗ್ಗೆಯೂ ಕೂಡ ನೀವು ಸ್ಪಷ್ಟವಾಗಿ ಮಾತಾಡ್ಕೊಳ್ಬೇಕು. ಇಲ್ಲಿ ಅವರು ನಿಮಗೆ ಕನೆಕ್ಟ್ ಆಗ್ತಾಯಿಲ್ಲ. ಮಾತಾಡೋದು ಹೇಗೆ ಅಂದರೆ, ನೀವು ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗಿ ನಿಮ್ಮ ಎನರ್ಜಿಗೆ ಅವರ ಎನರ್ಜಿ ಕನೆಕ್ಟ್ ಆಗೇ ಆಗುತ್ತೆ. ನೀವು ಯಾವಾಗೆಲ್ಲ ಅವ್ರ ಬಗ್ಗೆ ಅವರು ನನಗೆ ಕನೆಕ್ಟ್ ಆಗಬೇಕು, ನಾನು ಸ್ಪಷ್ಟವಾಗಿ ಕುಳಿತು ಮಾತಾಡಬೇಕು ಅಂತೇಳಿ ಒಂದು ಸಮರ್ಪಣಾ ಭಾವದಿಂದ ಆ ವಿಚಾರವನ್ನು ಭಗವಂತನಲ್ಲಿ ಬ್ರಹ್ಮಾಂಡದಲ್ಲಿ ಶರಣಾಗಿಸ್ತಿರೋ, ಆಗ ಅಲ್ಲಿ ಒಂದು ಎನರ್ಜಿ ಉಂಟಾಗುತ್ತೆ. ಆ ಎನರ್ಜಿ ಅವರ ಮೇಲೆ ಪ್ರಭಾವ ಬೀರುತ್ತೆ. ಅವ್ರಿಗೆ ಅನಿಸುತ್ತೆ, ನಾನು ಕೂಡ ಏನಾದರೂ ಮಾತಾಡಲಾ, ಇಲ್ಲ ನಾನು ಮಾಡಿದ ತಪ್ಪ, ಇಲ್ಲ ಅವ್ರು ಮಾಡಿದ ತಪ್ಪ, ಇಲ್ಲ ಮಧ್ಯೆ ಯಾರಾದರೂ ಏನಾದರೂ ಬಂದದ್ದಕ್ಕೆ ಹೀಗಾಯ್ತಾ, ಯಾರಾದರೂ ಮಾತು ಕೇಳಿ ಹೀಗಾಯ್ತಾ, ಒಂದು ಸ್ಪಷ್ಟತೆಯಾಗಿ ಒಂದು ಮಾತು ಆಡ್ಬಿಡೋಣ ಅನ್ನೋ ರೀತಿಲಿ ಅವರಿಗೂ ಕೂಡ ಅನಿಸ್ತಾ ಇದೆ. ಆದರೆ ಎಲ್ಲೊಂದು ರೀತಿಲಿ ಈಗೋ ಆಗಿರ್ಬೋದು, ನಾನು ಯಾಕೆ ಹೋಗಲಿ ಅನ್ನೋ ರೀತಿಲಿ, ನಾನು ಅನ್ನೋದು ತಡೀತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೂ ಕೂಡ ನಾನು ಅನ್ನೋದೇ ಎಲ್ಲೋ ಒಂದು ರೀತಿಲಿ ತಡೀತಾ ಇದೆ. ಆ ನಾನು ಅನ್ನೋದನ್ನು ಬಿಟ್ಟು ಸ್ಪಷ್ಟವಾಗಿ ಮಾತಾಡುವ ನಿರ್ಧಾರಕ್ಕೆ ಬನ್ನಿ. ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಸಿಗುತ್ತೆ. ಒಬ್ಬರಲ್ಲ ಒಬ್ಬರು ಅಂದರೆ ಇಬ್ಬರೊಳಗೆ ಒಬ್ಬರು ಪ್ರಯತ್ನಿಸದೆ ಹೋದರೆ ಈ ಸಂಬಂಧ ಪಾಠವಾಗಿ ಮುಗಿಯುವ ಸಾಧ್ಯತೆಯೂ ಇದೆ. ಅಂದರೆ ಅದು ಎಂಡಾಗಿಬಿಡತ್ತೆ ಅಲ್ಲಿಗೆ. ಅದೊಂದು ಪಾಠ ಅಷ್ಟೇ ನಿಮ್ಮ ಜೀವನದಲ್ಲಿ ನೆನಪಾಗಿ ಉಳಿಯುತ್ತೆ. ನೀವು ಬೇರೆ ರೀತಿಯಲ್ಲಿ ಪರಿವರ್ತನೆ ತೊಗೊಳುತ್ತೆ. ಯಾಕಂದರೆ ನೀವೇ ಅದನ್ನು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಈಗೋ, ನಾನು ಯಾಕೆ ಮಾತಾಡಲಿ ಅನ್ನೋ ರೀತಿಯಲ್ಲಿ ಮುಂದೆ ಹೋಗದೆ ಅದನ್ನು ತಡೀತಾ ಇದ್ದೀರಾ. ಆಗ ಅದು ಕೇವಲ ಪಾಠವಾಗಿ ಕರ್ಮದ ಬ್ಲಾಕೇಜ್ಗಳನ್ನು ಉಂಟು ಮಾಡಿಕೊಂಡು ಅಲ್ಲಿಗೆ ನಿಲ್ಲಾಗತ್ತೆ. ಇಲ್ಲ ಅಂದರೆ ಒಂದು ಕರ್ಮದ ಬ್ಯಾಲೆನ್ಸಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಮುಂದೆ ಕೂಡ ಅದು ಪಾಠವಾಗಿ ಸಿಗುವ ಸಾಧ್ಯತೆ ಹೆಚ್ಚಿದೆ. ಹಾಗೆ ಮುಂದಿನ 3-6 ತಿಂಗಳಲ್ಲಿ ಸ್ಪಷ್ಟವಾದ ಒಂದು ಉತ್ತರ ಸಿಗುತ್ತೆ. ಹಾಗಾಗಿ ನಿಮಗೆ ಸಮಯ ಇದ್ದರೆ ಒಂದು ಸರಿ ಭೇಟಿಯಾಗಿ, ಇಲ್ಲ ಅಂದರೆ ಮೆಸೇಜ್, ಇಲ್ಲ ಅಂದರೆ ಯಾರದ್ದಾದ್ರೂ ಮೂಲಕ ಮಾತನಾಡುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಕ್ಲಾರಿಟಿ ತಗೊಳ್ಳಿ. ಕೆಲಸ ಅವಕಾಶದ ವಿಚಾರದಲ್ಲಿ ಅವಕಾಶ ಯಾವಾಗ ಸಿಗುತ್ತೆ, ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೂ ಕೂಡ ಯಾವುದೇ ರೀತಿ ಪರಿವರ್ತನೆ ಸಿಗ್ತಾ ಇಲ್ಲ. ನಾನು ಏನು ಅಂದ್ಕೊಂಡ್ರೂ ಆಗ್ತಾ ಇಲ್ಲ. ನಾನು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು ಅನ್ನೋ ರೀತಿಲಿ ನಿಮಗೆ ನೀವೇ ಹೇಳ್ಕೊಳಕ್ಕೆ ಹತ್ಬಿಟ್ಟಿದ್ದೀರಾ. ಅಂದರೆ ನಿಮ್ಮನ್ನು ನೀವೇ, ನಿಮ್ಮ ವ್ಯಕ್ತಿತ್ವವನ್ನಾಗಿರ್ಬೋದು, ನಿಮ್ಮ ಒಂದು ಅವಕಾಶವನ್ನಾಗಿರ್ಬೋದು, ಎಲ್ಲವನ್ನು ನೀವೇ ಜಡ್ಜ್ ಮಾಡಲಿಕ್ಕೆ ಶುರು ಮಾಡಿದ್ದೀರಾ. ಹಾಗಾಗಿ ಸಮಯ, ಆ ಅವಕಾಶ, ಆ ಒಂದು ಎನರ್ಜಿ ನಿಮ್ಮ ಪರವಾಗಿ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಯಾಕಂದರೆ ಅದನ್ನು ಬ್ಲಾಕೇಜಲ್ಲಿ ಇಟ್ಟಿದ್ದೀರಾ. ಸಂದೇಹಾಸ್ಪದವಾಗಿ ಅದನ್ನು ನೋಡಿ ನಿಮ್ಮ ಬಗ್ಗೆ ನೀವೇ ಎಲ್ಲ ಒಂದು ತೀರ್ಮಾನ ಮಾಡ್ಕೊಳ್ಬೇಕಾದ್ರೆ ಅದು ಮೌನವಾಗಿ ನಿಮ್ಮ ಎದುರಿಗೆ ಇದ್ದರೂ ಕೂಡ ನೋಡ್ತಾ ಇದೆ ನಿಮ್ಮನ್ನು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನೀವೀಗ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಲ್ಲ, ಫಲ ತಡವಾಗಿ ಬರುತ್ತೆ ಇದರಿಂದ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಹೊಸ ಅವಕಾಶ, ಹೊಸ ಕಲಿಕೆಯ ರೂಪದಲ್ಲಿ ನಿಮಗೆ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದೆ. ಹೊಸ ಜವಾಬ್ದಾರಿಗಳು ಬರ್ತವೆ ಅಥವಾ ಬದಲಾವಣೆ ಉಂಟಾಗತ್ತೆ ನಿಮ್ಮ ಜೀವನದಲ್ಲಿ. ಉತ್ತಮ ಬೆಳವಣಿಗೆಯ ಸಮಯ ಇದಾಗಿದೆ. ಹಾಗಾಗಿ ನೀವು 7 ದಿನಗಳ ಕಾಲ ಗುರು ಸೇವೆ ಮಾಡಿ, ಯಾವುದಾದ್ರೂ ರೀತಿಯಲ್ಲಿ ಅಂದರೆ ಬಾಬಾರವರ ಸೇವೆಯನ್ನು ಮಾಡಿ. ಅದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ಕೆಲಸದ ಇಚ್ಛೆ ಏನಿದೆಯಲ್ಲ ಅದು ಪೂರ್ಣಗೊಳಿಸಿ ಕೊಟ್ಟಿದ್ದಾರೆ ಬಾಬಾ ಅನ್ನೋ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಅದನ್ನು ಫೀಲ್ ಮಾಡ್ಕೊಳ್ಬೇಕು. ಅಂದರೆ ಬಾಬಾರವರೇ ನಿಮ್ಮ ಎದುರಿಗೆ ಬಂದು ನಿಂತ್ಬಿಟ್ರೆ, ನೀವು ಅವರನ್ನು ಪ್ರಾರ್ಥನೆ ಮಾಡಿದಾಗ ಅವಾಗ ನೀವು ಯಾವ ರೀತಿ ಭಾವನಾತ್ಮಕವಾಗಿ ಸ್ಪಂದಿಸ್ತಿರಲ್ಲ ಅವರಿಗೆ, ಅದೇ ರೀತಿ ಭಯಗೊಳ್ಳದೆ ನನ್ನ ಬಾಬಾನೇ ನನ್ನ ಎದುರಿಗೆ ಬಂದರು ಅನ್ನೋ ರೀತಿಲಿ ಫೀಲ್ ಮಾಡ್ತಿರಲ್ಲ, ಅದೇ ರೀತಿ ನಾನು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಒಂದು 9 ದಿನ ಇಲ್ಲ 7 ದಿನಗಳ ಕಾಲ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು 2 ದೀಪಗಳನ್ನು ಬೆಳಗಿಸ್ಕೊಂಡು ಕೈಕಾಲು ಮುಖ ತಗೊಳ್ಳಿ. 2 ದೀಪಗಳನ್ನು ಬೆಳಗಿಸಿ ಆ ದೀಪಗಳನ್ನೇ ತದೇಕ ಚಿತ್ತದಿಂದ ನೋಡ್ತಾ ಬಾಬಾರವರ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ನೀವು ಅಫರ್ಮೇಷನ್ ಮಾಡಬೇಕು. ಅಂದರೆ ಮ್ಯಾನಿಫೆಸ್ಟ್ ಮಾಡಬೇಕು. ನನ್ನ ಆಸೆ ಅಂದರೆ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ಅದು ಕೈಗೂಡಿದೆ, ಬಾಬಾ ಕೈಗೂಡಿಸಿ ಕೊಟ್ಟಿದ್ದಾರೆ ಅನ್ನೋ ರೀತಿಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋದರೆ ಖಂಡಿತವಾಗಿ 7 ದಿನ ಇಲ್ಲ 9 ದಿನಗಳಲ್ಲಿ ಆ ಇಚ್ಛೆ ಪೂರ್ಣಗೊಳ್ಳುತ್ತೆ. ಇಲ್ಲಿ ಬಂದಿರುವ ಎನರ್ಜಿಯನ್ನು ನಾನು ವಿವರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ, ನಿಮಗೆ ಅರ್ಥ ಆಗೋ ರೀತಿಲಿ.
ಹಣದ ವಿಚಾರದಲ್ಲಿದ್ದ ಗೊಂದಲ 7 ದಿನಗಳಲ್ಲಿ ಪರಿಹಾರ ಆಗತ್ತೆ. ಅಂದರೆ ಹಣ ಮರಳಿ ಬರುತ್ತೆ. ಇಲ್ಲ ನೀವು ಯಾರಿಗೋ ಕೊಡಬೇಕು ಅಂತ ಇದ್ದೀರಲ್ಲ, ಅದು ಖಂಡಿತ ನನಸಾಗತ್ತೆ. ಬಾಬಾರವರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿದ್ದಾರೆ. ಹಣದ ಹರಿವು ನಿಧಾನವಾಗಿ ಬರ್ತಾ ಇರ್ಬೋದು, ಆದರೆ ಹಣದ ಒಂದು ವಿಚಾರದಲ್ಲಿ ನೀವು ಸುಧಾರಣೆಯನ್ನು ಕಾಣ್ತೀರಾ. ಪ್ರೀತಿಯಲ್ಲಿ ಸ್ಪಷ್ಟತೆ ಮುಖ್ಯವಾಗಿರುತ್ತೆ. ಹಾಗಾಗಿ ವಿಧಿ ನಿಮ್ಮ ಪರವಾಗಿ ತಿರುಗ್ತಾ ಇದೆ, ಅಂದರೆ ಕೆಲಸ ಮಾಡ್ತಿದೆ. ಈ ಸಮಯದಲ್ಲಿ ನೀವು ಧೈರ್ಯಗೆಡಬೇಡಿ. ಸ್ಪಷ್ಟವಾಗಿ ಆ ವಿಚಾರದಲ್ಲಿ ಒಂದು ಪರಿವರ್ತನೆಯನ್ನು ತಗೊಳ್ಳಿ. ಖಂಡಿತ ಅಲ್ಲಿ ಒಂದು ಅದ್ಭುತವಾದ ತಿರುವು ನಿಮಗೆ ಸಿಗುತ್ತೆ ಮುಂದಿನ ಭವಿಷ್ಯದ ರೂಪದಲ್ಲಿ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಏನೇ ಮಾಡಬೇಕಾದರೂ ಗುರುವಿನಲ್ಲಿ ಒಂದು ದೃಢವಾದ ಒಂದು ಸಂಕಲ್ಪ ಮಾಡಿ ಆ ವಿಚಾರದಲ್ಲಿ ಮುಂದುವರಿರಿ. ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ ಕೂಡ ಈಗ ಇದೆ. ಹಾಗೆ ನಿಮ್ಮ ಪಿತೃಗಳ ಸ್ಮರಣೆ ಅತ್ಯಗತ್ಯ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಅಡೆತಡೆ ಆಗ್ತಾಯಿದೆ, ಸಂತಾನದ ವಿಚಾರದಲ್ಲಿ ಅಡೆತಡೆ ಆಗ್ತಾಯಿದೆ, ವಿವಾಹದ ವಿಚಾರದಲ್ಲಿ ಅಡೆತಡೆ ಆಗ್ತಾಯಿದೆ. ಅಂದರೆ ನಿಮ್ಮ ಪಿತೃಗಳ ಒಂದು ವಿಚಾರವನ್ನು ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಅವರ ಹೆಸರಲ್ಲಿ ಏನಾದರೂ ಒಂದು ಸೇವೆ ಮಾಡಿ. ಅಂದರೆ ಅದು ಅವರಿಗೆ ತುಂಬ ಖುಷಿ ಕೊಡಬೇಕು. ಅವರ ಇದ್ದಾಗ ಏನಾದರೂ ನೀವು ಅವ್ರಿಗೆ ನೋವು ಕೊಟ್ಟಿದ್ದೀರೋ, ಇಲ್ಲ ಅವರ ಇಚ್ಛೆ ಏನಾದರೂ ಇತ್ತೋ, ಹರಕೆ ಇರಿಕೆ ಏನಾದರೂ ಮಾಡ್ಕೊಂಡಿದ್ರು ಅಂದರೆ ಅದನ್ನು ಈಡೇರಿಸುವ ಮೂಲಕ ನಾನು ಅವರ ಇಚ್ಛೆಯನ್ನು ಈಡೇರಿಸಿದ್ದೀನಿ, ಸ್ವೀಕಾರ ಮಾಡಿ, ನಿಮ್ಮ ಮನಸ್ಸಿಗೆ ತೃಪ್ತಿ ಆಯಿತಾ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಮಾತಾಡೋ ರೀತಿಯಲ್ಲಿ ಫೀಲ್ ಮಾಡ್ಕೊಳ್ಳಿ. ಖಂಡಿತ ಅದು ಅವರಿಗೆ ತಲುಪುತ್ತೆ. ಅದರಿಂದ ನಿಮ್ಮ ಜೀವನದ ಮೇಲೆ ಬಿದ್ದಿರುವ ಕೆಲವು ಅಡೆತಡೆಗಳು ನಿವಾರಣೆ ಆಗ್ತವೆ. ಇಲ್ಲಿ ಕೆಲವರ ಪ್ರಶ್ನೆ ಅಂದರೆ, ನಮ್ಮ ಪೂರ್ವಜರು ಮರಳಿ ಹುಟ್ಟಿರ್ತಾರೆ, ಆತ್ಮ ಒಂದೇ ದೇಹವನ್ನು ಇಟ್ಕೊಂಡಿರಲ್ಲ, ಅದು ಈ ದೇಹವನ್ನು ಬಿಟ್ಟ ತಕ್ಷಣ ಬೇರೆ ದೇಹವನ್ನು ಸೇರುತ್ತೆ, ನಿಜ. ಆದರೆ ಇಲ್ಲಿ DNA ಮ್ಯಾಚ್ ಆಗುತ್ತೆ. ಯಾಕಂದರೆ ನೀವು ಅವರ DNA ಒಂದು ಭಾಗವಾಗಿರ್ತೀರ. ಹಾಗಾಗಿ ನೀವು ಈ ಸಮಯದಲ್ಲಿ ಏನೇ ಮಾಡಿದ್ರು, ಇಲ್ಲ ಅವರು ಯಾವುದೇ ಒಂದು ದೇಹದಲ್ಲಿದ್ದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇದ್ದೇ ಇರುತ್ತೆ. ಅದು ಕರ್ಮದ ರೂಪದಲ್ಲಿ ಅವರು ನಿಮಗೆ ಮರಳಿ ಮರಳಿ ಎದುರಾಗ್ತಾನೆ ಹೋಗ್ತಾರೆ. ಆ ಕರ್ಮಕ್ಕೆ ನೀವು ಸಿಕ್ಕಾಕೊಳ್ತಾನೆ ಹೋಗ್ತೀರಾ. ಇದೇ ಒಂದು ವೈಚಿತ್ರ್ಯ ಇಲ್ಲಿ. ಅದು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಎಲ್ಲದೂ ಅರ್ಥ ಆಗುತ್ತೆ. ಯಾಕಂದರೆ ಆಧ್ಯಾತ್ಮಿಕ ಪಯಣ ಇದೆಯಲ್ಲ, ಅದು ತುಂಬ ಆಳ. ಅದನ್ನು ಎಷ್ಟು ಓದಿದ್ರು, ಎಷ್ಟು ತಿಳ್ಕೊಂಡ್ರೂ ಸಾಲದು. ನಾವು ಏನು ಒಂದು ಸಾಸಿವೆ ಭಾಗದಷ್ಟು ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಸರಿ ಪೂಜೆ ಮಾಡಬೇಕಾದ್ರೆ, ಪುಸ್ತಕ ಓದಬೇಕಾದ್ರೆ, ಗ್ರಂಥಗಳನ್ನು ಓದಬೇಕಾದ್ರೆ ಈ ಅನುಭವ ನಿಮಗೂ ಕೂಡ ಆಗಿದೆ. ಏನಪ್ಪ ಇದು ಇಷ್ಟೊಂದು ಗೊಂದಲ, ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆದ್ದೇ ರೀತಿಯಲ್ಲಿ ಇರುತ್ತೆ, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋ ರೀತಿ ನಿಮ್ಗೆ ಅನಿಸುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಿಮ್ಮ ಗೊಂದಲಕ್ಕೆ ನಿವಾರಣೆ ಏನಪ್ಪ ಅಂದರೆ ಸಮರ್ಪಣೆ ಅಷ್ಟೇ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದ ಮೇಲೆ ನಿಮ್ಮ ಜೀವನದ ಶೈಲಿ ಬದಲಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ನಿಮ್ಮ ಮುಂದಿನ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ನಿಮಗೀಗ ಅರ್ಥ ಆಗಿದೆ. ಅದರಿಂದ ಹೊರಗೆ ಬರಬೇಕಾ, ಇಲ್ಲ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ಮುಂದೆ ತೊಗೊಂಡು ಹೋಗಬೇಕು, ಅಂದರೆ ಅತಿಯಾದರೆ ಅಮೃತನ ವಿಷ ಅಂತಾರಲ್ಲ, ಆ ರೀತಿ ತೊಗೊಂಡು ಹೋಗದೆ ಅದನ್ನು ಹಿತಮಿತವಾಗಿ ಇಟ್ಕೊಳ್ಳೋದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಇಂದಿನ ಎನರ್ಜಿಗೆ ಈ ವಿಚಾರಗಳು ನಿಮಗೆ ರೆಸನೆಟ್ ಆಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳಿಡುವ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.